ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಸಖತ್ತಾಗಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಒಂದು ಕ್ರಿಸ್ಪಿ ಆಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು, ಕಡಿಮೆ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿಕೊಂಡು ನೀವು ಜಾಸ್ತಿನೇ ಮಾಡ್ಕೋಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ಸಿಂಪಲ್ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾನೊಂದು ಬೌಲ್ಗೆ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾನು 200 ಗ್ರಾಮ್ಸ್ ಅಷ್ಟು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಕ್ವಾಂಟಿಟಿ ಜಾಸ್ತಿನೂ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಾನು ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ತೀರಾ ಸಣ್ಣ ಅಲ್ಲ, ತೀರಾ ದಪ್ಪದ ರವೆನೂ ಅಲ್ಲ, ಮೀಡಿಯಮ್ ಸೈಜ್ ರವೆ ಬರುತ್ತಲ್ವ, ಅದನ್ನು ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಓಮ್ ಕಾಳಿದ್ರೆ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಜೀರಿಗೆನ ಹಾಕ್ಕೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಫಸ್ಟ್ ಇದನ್ನು ಡ್ರೈಯಲ್ಲಿರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಅಚ್ಚ ಖಾರದ ಪುಡಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನು ಎಲ್ಲೂ ಸಹ ಸೋಡಾನ ಬಳಸ್ತಾ ಇಲ್ಲ, ವಿತೌಟ್ ಸೋಡಾನೇ ಇದನ್ನು ಮಾಡ್ಕೊಳ್ಳೋದು. ಆ್ಯಂಡ್ ಇಲ್ಲಿ ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋ ಅಂಥ ಎಣ್ಣೆನ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬೆಣ್ಣೆನ ಯೂಸ್ ಮಾಡ್ಬೋದು. ಬೆಣ್ಣೆನೂ ಸಹ ಕಾಯಿಸ್ಬಿಟ್ಟು ಇದೇ ರೀತಿ ಹಾಕ್ಕೋಬೋದು, ಅದೂ ಚೆನ್ನಾಗೇ ಇರುತ್ತೆ. ಬಟ್ ಇದಕ್ಕೆ ಹೆವಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬೇಕಾಗೋದಿಲ್ಲ. ಕಡಿಮೆ ಲೈಟ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡೇ ನಾವು ಆರಾಮಾಗಿ ಮಾಡ್ಕೋಬೋದು. ಸೊ ಇವಾಗ ಎಣ್ಣೆ ಹಾಕಿರೋದ್ರಿಂದ ಮೈದಾ ಹಿಟ್ಟು ಅಲ್ಲಲ್ಲಿ ಉಂಡೆ ರೀತಿ ಇರುತ್ತೆ ಅಲ್ವಾ. ಸೊ ಎಣ್ಣೆ ಫುಲ್ ಕಂಪ್ಲೀಟ್ ಹಸಿಟ್ಟಿಗೆ ಹೊಂದ್ಕೋಬೇಕು. ಆ ರೀತಿ ಕೈಯಲ್ಲಿ ಚೆನ್ನಾಗಿ ಆ ಚಿಕ್ಕ ಉಂಡೆಗಳನ್ನ ಒಡೆದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಎಣ್ಣೆ ಎಲ್ಲನೂ ಹಸಿಟ್ಟಿಗೆ ಮಿಕ್ಸ್ ಆಗಬೇಕು. ಸೊ ನಾವು ಈ ರೀತಿ ಕೈಯಲ್ಲಿ ಉಂಡೆ ಕಟ್ಟಿದಾಗ ಅದು ಉಂಡೆ ಆಗುತ್ತೆ. ಮೈದಾ ಹಿಟ್ಟಿಗೆ ಎಣ್ಣೆ ಎಲ್ಲ ಕ್ಲೀನಾಗಿ ಹಿಡಿಯೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಬರುತ್ತೆ ಕ್ಲೀನಾಗಿ. ಈಗ ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋ ಅಂಥ ನೀರು, ಅಂದರೆ ಉಗುರು ಬೆಚ್ಚಗಿದ್ರೆ ಸಾಕು, ಆ ನೀರನ್ನು ಇಲ್ಲಿ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚಪಾತಿಗೆ ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಿ ಸೇಮ್ ಅದೇ ರೀತಿಯೇ. ಬಟ್ ಯಾವಾಗಾದರೂ ಆಗಲಿ ಮೈದಾ ಮಿಕ್ಸ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಗಟ್ಟಿಯಾಗಿಯೇ ಮಿಕ್ಸ್ ಮಾಡ್ಕೋಬೇಕು. ಅದು 2ರಿಂದ 5 ನಿಮಿಷ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಎತ್ತಿಟ್ಟರೂ ಸಹ ಸ್ವಲ್ಪ ತೆಳುವಾಗಿಬಿಡುತ್ತೆ ಮೈದಾ ಹಿಟ್ಟು. ಸೊ ಹಾಗಾಗಿ ಕಲಿಸ್ಕೊಳ್ಳೋವಾಗನೇ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ನಾನು ಕಂಪ್ಲೀಟಾಗಿ ಒಂದೇ ಸರಿ ನೀರನ್ನ ಆ್ಯಡ್ ಮಾಡ್ಕೊಂಡಿಲ್ಲ, ಅಲ್ಲಲ್ಲಿ ಸ್ವಲ್ಪನೇ ನೀರನ್ನ ನೋಡಿಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರೆಲ್ಲ ಒಂದೇ ಸರಿ ಆ್ಯಡ್ ಮಾಡಿಕೊಂಡ್ರೆ ಕೆಲವೊಂದು ಸರಿ ತೆಳುವಾಗೋ ಅಷ್ಟು ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನೋಡಿಕೊಂಡು ಕಮ್ಮಿಯಾಗಿಯೇ ಆ್ಯಡ್ ಮಾಡಿಕೊಂಡು ಚಪಾತಿ ಕನ್ಸಿಸ್ಟೆನ್ಸಿಗೆ ಇನ್ನೊಂದು ಚೂರು ಗಟ್ಟಿಯಾಗಿಯೇ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 2ರಿಂದ 4 ನಿಮಿಷ ಈ ರೀತಿ ಚೆನ್ನಾಗಿ ಕೈಯಲ್ಲೇ ನಾದ್ಕೊಳ್ಳೋಣ, ಸಾಕಾಗುತ್ತೆ. ಇದನ್ನೇನು ಮತ್ತು ಸೈಡಲ್ಲಿ ರೆಸ್ಟ್ ಮಾಡೋದಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ನೋಡ್ತಿರ್ಬೋದು, ಬೌಲ್ಗೆ ಆಗಲಿ ಇಲ್ಲ ಕೈಗಾಗಲಿ ಎಲ್ಲೂ ಸಹ ಇದು ಅಂಟುತ್ತಿಲ್ಲ. ಆ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿನ ನಾನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ಡೋನ ಹಿಟ್ಟನ್ನು ಈ ರೀತಿ ಮೇಲೆ ಕೆಳಗಡೆ ಒಳಗಡೆಗೆಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ರೀತಿ 1-2 ಸಲ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾನೊಂದು ದಪ್ಪ ಸೈಜಲ್ಲಿ ಒಂದು 4ರಿಂದ 5 ಬಾಲ್ಸ್ ಅಷ್ಟು ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗೂ ಮಾಡಿ ಲಟ್ಟಿಸ್ಕೋಬೋದು. ಬಟ್ ಇದು ತುಂಬ ಲಾಂಗ್ ಟೈಮ್ ಹಿಡಿಯುತ್ತೆ ಈ ಥರ ಲಟ್ಟಿಸ್ಕೊಳ್ಳೋದಕ್ಕೆ. ಸೊ ಚಿಕ್ಕದಾಗಿ ಪೂರಿ ರೀತಿ ಲಟ್ಟಿಸ್ಕೊಳ್ಳೋದಕ್ಕಿಂತ ಒಂದು ದೊಡ್ಡ ಚಪಾತಿ ಸೈಜ್ ಅಷ್ಟು ಒತ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಸುಮ್ಮನೆ ಒಂದು ಸ್ವಲ್ಪ ಮೈದಾ ಹಸಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ನಾನು ಜಾಸ್ತಿ ಹಸಿಟ್ಟನ್ನು ಹಾಕಿಲ್ಲ. ನೋಡಿದ್ರಲ್ವ, ನೀವು ಒಂದು ಚಿಟಿಕೆ ಅಷ್ಟು ಹಸಿಟ್ಟನ್ನು ಮಾತ್ರನೇ ಹಾಕ್ಕೊಂಡಿರೋದು. ನಾವು ಕಲಿಸ್ಕೊಂಡಿರೋ ಅಂತಹ ಡೋ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಗೆ ನೋಡ್ತೀವಿ ಅಂದರೆ, ನಾವು ಲಟ್ಟಿಸ್ಬೇಕಾದ್ರೆ ಎಲ್ಲೂ ಸಹ ಜಾಸ್ತಿ ಸರಿ ತಿರುವಾಕಿ ನಾನು ಲಟ್ಟಿಸ್ಕೋತಾ ಇಲ್ಲ. ತಿರುಗಿಸ್ತಾ ಇದ್ದರೆ ಮಣೆಯಲ್ಲಿ ಚಪಾತಿನ ಲಟ್ಟಿಸೋ ಇದರಲ್ಲಿ ಕೋಲಲ್ಲಿ ಅದು ಕಂಟಿನ್ಯೂಸ್ ಆಗಿ ಟರ್ನ್ ಆಗ್ತಾನೇ ಇರುತ್ತೆ. ಸೊ ಆವಾಗಲೇ ಗೊತ್ತಾಗುತ್ತೆ ನಮಗೆ ಅದು ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ಅಂತ. ಈಗ ಚಪಾತಿ ಹದಕ್ಕೆ ನಾನು ಕಲಿಸ್ಕೊಂಡು, ನೋಡಿದ್ರಲ್ವ ತಿನ್ನಾಗಿ ಯಾವ ರೀತಿ ನಾನು ತೋರಿಸ್ದೆ ಅಂದ್ಬಿಟ್ಟು ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಒಂದು ಗ್ಲಾಸಿನ ಸಹಾಯದಿಂದ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೇಲೇನಾದರೂ ಚಪಾತಿ ಮೇಕರ್ ಲಟ್ಟಿಸೋದಿರುತ್ತೆ ಅಲ್ವಾ, ಅಂದರೆ ಪ್ರೆಸ್ ಮಾಡೋವಂಥದ್ದು, ಅದೇನಾದರೂ ಇದ್ದರೆ ಅದರಲ್ಲೂ ಸಹ ನೀವು ಪ್ರೆಸ್ ಮಾಡ್ಕೋಬೋದು. ನೋಡಿ ಎಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಅಂತ.
ಸೊ ನಿಪ್ಪಟ್ಟು ಅಥವಾ ಚಪಾತಿ ಮೇಕರ್ ಬರುತ್ತೆ ಅಲ್ವಾ, ಅದರಲ್ಲಿನೂ ಸಹ ನೀವು ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಸೊ ಮನೇಲಿ ಅದು ಅವೈಲೇಬಲ್ ಇಲ್ಲ ಅಂತಂದರೆ ಈ ರೀತಿ ದೊಡ್ಡದಾಗಿ ಚಪಾತಿ ಥರ ಮಾಡಿಕೊಂಡು ಯಾವುದಾದ್ರೂ ಒಂದು ಗ್ಲಾಸಿನ ಸಹಾಯದಿಂದ ಈ ಥರ ಕಟ್ ಮಾಡ್ಕೋಬೋದು. ನಿಮಗೇನಾದರೂ ಸೈಜ್ ಇನ್ನೂ ದಪ್ಪ ಬೇಕು, ದೊಡ್ಡದಾಗಿ ಬೇಕು ಇಲ್ಲ ಚಿಕ್ಕದಾಗಿ ಬೇಕು ಅಂತಂದರೆ ಬೇಕಾಗಿರೋ ಸೈಜಲ್ಲಿ ಕಟ್ ಮಾಡ್ಕೋಬೋದು. ಶೇಪ್ಸು ಅಷ್ಟೇ, ನೀವು ಸ್ಕ್ವೇರಲ್ಲೂ ಮಾಡ್ಬೋದು, ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಯಾವ ರೀತಿ ಶೇಪ್ಸ್ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು. ಸೊ ಇದು ತುಂಬ ಬೇಗ ಬೇಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಲಟ್ಟಿಸ್ಕೋಬೇಕಾಗತ್ತೆ. ಒಂದೇ ಸರಿ ಜಾಸ್ತಿ ಲಟ್ಟಿಸ್ಕೊಂಡ್ರೆ ಬೇಗ ಬೇಗ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗಿಬೋದು ಅಂತ ಅಷ್ಟೇ. ಸೊ ಈಗ ಡೀಪ್ ಫ್ರೈಗೆ ಬೇಕಾಗಿರೋ ಅಷ್ಟು ಎಣ್ಣೆನ ನಾನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಡೀಪ್ ಫ್ರೈಗೆ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ, ಕಡಿಮೆ ಎಣ್ಣೆಯಲ್ಲೇ ನೀವು ಮಾಡ್ಕೋಬೋದು. ಸೊ ಜಾಸ್ತಿ ಹಾಕ್ಕೊಂಡ್ರೆ ಒಂದೇ ಸಾರಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಫ್ರೈ ಮಾಡ್ಕೋಬೋದು ಅಷ್ಟೇ. ಇಲ್ಲ ಅಂತಂದರೆ 2 3 ಒಂದೊಂದು ಸರಿಗೆ ಫ್ರೈ ಮಾಡ್ಕೋಬೋದು. ಸೊ ನೋಡಿದ್ರಲ್ವ, ಹಾಕಿದ ತಕ್ಷಣ ಎಣ್ಣೆಗೆ ಮೇಲೆ ಬಂದುಬಿಡ್ತು. ಆ್ಯಂಡ್ ಇಲ್ಲಿ ಪೂರಿ ರೀತಿ ಉಬ್ಬತಾನೂ ಇಲ್ಲ ಜಾಸ್ತಿ. ನಿಪ್ಪಟ್ಟಿಗೆ ಯಾವ ರೀತಿ ಬೇಕು ಅದೇ ರೀತಿಯೇ ಬರ್ತಾ ಇದೆ. ಜಾಸ್ತಿ ಡಾರ್ಕ್ ಆಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೋಬಾರ್ದು. ಲೈಟಾಗಿ ಯೆಲ್ಲೋಯಿಶ್ ಕಲರ್ ಇರುತ್ತೆ, ಆ ಟೈಮಲ್ಲೇ ನಾವು ಇದನ್ನು ಹೊರಗಡೆ ತೆಗೆದ್ಬಿಡ್ಬೇಕು. ಹೊರಗಡೆ ತೆಗೆದ ಮೇಲೂ ಎಣ್ಣೆ ಅಂಶ ಇರುತ್ತೆ ಅಲ್ವಾ, ಅಂದರೆ ಬಿಸಿ ಅಂಶ ಏನಿರುತ್ತೆ ಅದು ಕಡಿಮೆ ಆಗೋಷ್ಟರಲ್ಲಿ ನಿಪ್ಪಟ್ಟು ಗರಿಯಾಗಿ ಬರುತ್ತೆ. ಈ ತೀರಾ ಡಾರ್ಕ್ ಆಗೋವರೆಗೂ ಎಣ್ಣೆಲೇ ಫ್ರೈ ಮಾಡಿಕೊಂಡು ಹೊರಗಡೆ ತೆಗೆದ್ಮೇಲೆ ಇನ್ನೂ ಜಾಸ್ತಿ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಆವಾಗ ಟೇಸ್ಟೂ ಚೆನ್ನಾಗಿರೋದಿಲ್ಲ, ಸೀದೋದಂಗಿರುತ್ತೆ, ಅಷ್ಟೊಂದು ಪರ್ಫೆಕ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನೋಡಿ, ಈ ರೀತಿ ಯೆಲ್ಲೋಯಿಶ್ ಕಲರ್ ಇರೋವಾಗನೇ ತೆಗೆದುಬಿಟ್ರೆ ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ಹಿಟ್ಟನ್ನೆಲ್ಲ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಹಿಟ್ಟು ಉಳ್ಕೊಂಡಿರುತ್ತೆ ಅಲ್ವಾ, ಅದನ್ನು ಬೇಕಾದರೆ ನೀವು ಈ ರೀತಿ ಮಾಡ್ಕೋಬೋದು. ರ್ಯಾಂಡಮ್ ಆಗಿ ಶೇಪ್ಸ್ ಏನು ಇಲ್ದಿರ ಈ ರೀತಿ ಮಾಡಿಕೊಂಡು ಕಾಫಿ ಟೀ ಟೈಮ್ಗೆ ಇದನ್ನು ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗ ಮುಗ್ದೋಯ್ತು ಅಂತೇಳ್ಬಿಟ್ಟು. ಈವ್ನಿಂಗ್ ನೀವೇನಾದರೂ ಸ್ನ್ಯಾಕ್ಸ್ ಟೈಮ್ ಮಾಡ್ಕೋಬೇಕು ಅಂತ ಅಂದರೆ ಟೀ ಟೈಮ್ಗೆ ಇದೊಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಜಸ್ಟ್ ಒಂದು 15 ಮಿನಿಟ್ಸಲ್ಲೇ ಇದನ್ನು ಮಾಡಿಬಿಡ್ಬೋದು. ಇದನ್ನು ಅಕ್ಕಿ ನೆನೆಸಿ ಇಲ್ಲಾಂದರೆ ಮಿಲ್ ಮಾಡಿಸಿ ಗ್ರೈಂಡ್ ಮಾಡಿ ಒಣಗಿಸಿ ನೆನೆಸಿ ಏನಾದರೂ ಮಾಡಬೇಕು ಅನ್ನೋ ಪ್ರೊಸೀಜರ್ ಇಲ್ಲ. ಜಸ್ಟ್ ಲಟ್ಟಿಸ್ಕೊಳ್ಳೋದಷ್ಟೇ. ಕಲಿಸ್ಕೊಂಡಿದ ತಕ್ಷಣ ಇಮಿಡಿಯೇಟಾಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಅಂಥ ಗರಿಯಾಗಿರೋ ನಿಪ್ಪಟ್ಟು ರೆಡಿ ಆಗುತ್ತೆ. ಹೊರಗಡೆ ಹೋಗಿ ತರಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ, ಅಂದರೆ ಎಷ್ಟು ಗರಿ ಆಗಿದೆ ಅಂತ. ಜಸ್ಟ್ ನಾವು ತುಂಬ ಫೋರ್ಸ್ ಆಗೋ ಇಲ್ಲ, ಜಸ್ಟ್ ಈ ರೀತಿ ಒಂದು ಸರಿ ಮಾಡಿದ್ರೇ ಎಷ್ಟು ಸಖತ್ತಾಗಿ ಪುಡಿ ಆಗಿದೆ ಅಲ್ವಾ, ನೋಡ್ತಾ ಇರ್ಬೋದು. ನೋಡಿದ್ರಲ್ವಾ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.